ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ಳಾರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ BK ಸೂರ್ಯನಾರಾಯಣ ಅವರು. ಮುಖ್ಯವಾಗಿ ನಮ್ಮ ಸುತ್ತಮುತ್ತಲೂ ಕೂಡ ಆಡು ಸಾಕಣೆ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಬಂದಂತು. ಚಿಕ್ಕ ಮಟ್ಟಿಗೆ ಎಲ್ಲರೂ ಕೂಡ ಆಡನ್ನು ಸಾಕುವಂಥವರೇ. ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮುಖ್ಯವಾಗಿ ಆಡು ಸಾಕಣೆ ಹೇಗೆ, ಅದರಲ್ಲಿ ಜನರು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡ್ರೆ ಉತ್ತಮ ರೀತಿಯ ಆದಾಯವನ್ನು ಪಡಿಬಹುದು ಅಂತ ಹೇಳಿ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸೂರ್ಯನಾರಾಯಣ ಅವರೇ. ನಮಸ್ಕಾರ. ಈ ಆಡು ಸಾಕಣೆ ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿಂದಲೂ ಕೂಡ ಬಂದದ್ದು. ಹೌದು. ಈಗ ಹೇಗಿದೆ ಇದರ ಪರಿಸ್ಥಿತಿ? ಆಡು ಸಾಕಣೆ ಅದೇ ನೀವು ಹೇಳಿದ ಹಾಗೆ ಮೊದಲಿನಲ್ಲೇ ಮಾಡ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಹಸು ಸಾಕಾಣಿಕೆಯೊಟ್ಟಿಗೆ ಆಡು ಸಾಕಾಣಿಕೆ ಕೂಡ ತುಂಬ ಇಂಟೆನ್ಸಿವ್ ಆಗಿ ಜನ ಮಾಡ್ತಾ ಇದ್ದಾರೆ. ಆಡು ಸಾಕುವವರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಮತ್ತು ಸಾಕುವವರಲ್ಲಿ ಕೂಡ ತಲಾ ಪ್ರಮಾಣ, ಒಬ್ಬೊಬ್ಬರು 4-5 ಸಾಕುವಲ್ಲಿ 8-10, 15 ಸಾಕುವವರು 20, ಈ ರೀತಿ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸರಿ, ಈಗ ಆಡು ಸಾಕುವುದು ನಮ್ಮ ಕೃಷಿ ಚಟುವಟಿಕೆಗಳ ಜೊತೆಗೆ ಮಾಡುವುದು ಅನುಕೂಲವ ಹೇಗೆ? ಖಂಡಿತ ಹೌದು. ಯಾಕಂತ ಹೇಳಿದರೆ ಇತರ ಪಶುಸಂಗೋಪನಾ ಚಟುವಟಿಕೆಗಳಿಗೆ ಈಗ ಹಸುಗಳನ್ನು ಸಾಕುವುದಕ್ಕೆಲ್ಲ ಹೋಲಿಸಿದರೆ ತುಂಬ ಇಂಟೆನ್ಸಿವ್ ಆದಂತಹ ಕೆಲಸಗಳು ಆಡು ಸಾಕಾಣಿಕೆಯಲ್ಲಿ ಇರುವುದಿಲ್ಲ. ಅಂದರೆ ದಿನಪೂರ್ತಿ ಕೆಲಸ ಅಂತ ಹೇಳುವಂಥದ್ದು ಇರುವುದಿಲ್ಲ, ನಿಯಮಿತವಾದಂತಹ ಕೆಲಸಗಳು. ಮತ್ತು ಅದು ಒಂದು ನಮ್ಮನೆ ATMನ ಹಾಗೆ ಅಂತೇಳಿ ಹೇಳ್ಬೋದು. ಬೇಕಾದಾಗ ಎನ್ಕ್ಯಾಶ್ ಮಾಡಿಕೊಳ್ಬೋದು. ಈಗ ನಾವು ಜಾನುವಾರು ಸಾಕಾಣಿಕೆಯಲ್ಲಿ ದನ ಸಾಕುವಾಗ ಹಾಲು ನಮ್ಮ ಪ್ರಧಾನವಾದ ಉತ್ಪನ್ನ ಆಗಿರ್ತದೆ. ಅದು ಪೆರಿಷೇಬಲ್ ಅಂತ ಹೇಳಿದರೆ ಅದು ಶೆಲ್ಫ್ ಲೈಫ್ ಜಾಸ್ತಿ. ಇವತ್ತಿನ ಹಾಲನ್ನು ನಾಳೆಗೆ ಇಡಲಿಕ್ಕೆ ಆಗೋದಿಲ್ಲ. ಆಗಿಂದಾಗೆ ಬೆಳಗಿನ ಹಾಲನ್ನು ಬೆಳಿಗ್ಗೆ ಸಾಯಂಕಾಲವೇ ಮಾರುಕಟ್ಟೆಗೆ ಕೊಡಬೇಕಾಗ್ತದೆ. ಇದಾದರೆ ಹಾಗಲ್ಲ. ಅವರಿಗೆ ಯಾವಾಗ, ಈಗ ರೈತನಿಗೆ ಯಾವಾಗ ಅದನ್ನು ಎನ್ಕ್ಯಾಶ್ ಮಾಡಬೇಕು, ಯಾವಾಗ ಅದನ್ನು ಹಣವಾಗಿ ಪರಿವರ್ತಿಸಬೇಕು, ಆವಾಗ ಅದನ್ನು ಆಡನ್ನು ಸೇಲ್ ಮಾಡಿ ಪರಿವರ್ತಿಸಲಿಕ್ಕೆ ಆಗ್ತದೆ. ಅಥವಾ ಸರಿಯಾದಂತಹ ಮಾರುಕಟ್ಟೆ ಬರುವವರೆಗೆ, ಅಂದರೆ ಕೆಲವು ಹಬ್ಬಗಳಲ್ಲಿ, ಪರ್ಟಿಕ್ಯುಲರ್ ಅಂಥ ಹಬ್ಬಗಳಲ್ಲಿ ಹೆಚ್ಚಿನ ಮಾಂಸದ ಒಂದು ಡಿಮಾಂಡ್ ಇದ್ದಾಗ, ಬೇಡಿಕೆ ಇದ್ದಾಗ, ಡಿಮಾಂಡ್ ಸಪ್ಲೈ ರೂಲ್ ಪ್ರಕಾರ ಸಾಮಾನ್ಯಕ್ಕೆ ಇದರ ಮಾಂಸದ ರೇಟು ಕೂಡ ಜಾಸ್ತಿ ಆಗ್ತದೆ. ಆವಾಗ ಆಡಿನ ರೇಟು ಜಾಸ್ತಿ ಆಗ್ತದೆ. ಅಲ್ಲಿವರೆಗೆ ಕಾಯಲಿಕ್ಕೆ ಅವಕಾಶ ಉಂಟು. ಈ ಎಲ್ಲ ದೃಷ್ಟಿಯಿಂದ. ಮತ್ತು ಗೊಬ್ಬರಕ್ಕೆ, ಹಟ್ಟಿ ಗೊಬ್ಬರ ಆಡಿನ ಗೊಬ್ಬರಕ್ಕೂ ತುಂಬ ಶ್ರೇಷ್ಠ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹೆಚ್ಚಿನ ನೈಟ್ರೋಜಿನಸ್ ಸೋರ್ಸ್ ಇರ್ತದೆ, ತುಂಬ ಫಲಪ್ರದವಾದಂತಹ ಗೊಬ್ಬರ. ಈ ಎಲ್ಲ ದೃಷ್ಟಿಯಿಂದ ಆಡು ಸಾಕಾಣಿಕೆ ತುಂಬ ಜನಪ್ರಿಯ ಆಗ್ತಾ ಉಂಟು ಇತ್ತೀಚಿನ ಕಾಲದಲ್ಲಿ. ಈಗ ಈ ಆಡನ್ನು ಮುಖ್ಯವಾಗಿ ಮಾಂಸಕ್ಕಾಗಿ ಸಾಕುವಂಥದ್ದು ಅಂತ, ಜೊತೆಗೆ ಹಾಲಿಗೂ ಕೂಡ ಬೇಡಿಕೆ ಉಂಟಾ ಹೇಗೆ? ಈಗೆಲ್ಲ ಈ ಒಂದು ದೇಶೀಯ ಹಾಲು A1 ಮಿಲ್ಕ್, A2 ಮಿಲ್ಕ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ತುಂಬ ಪ್ರಚಲಿತ ಆಗ್ತಾ ಉಂಟು. ಹೌದು. ಅಂತ ಹೇಳಿದರೆ A2 ಮಿಲ್ಕ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವಂಥದ್ದು ಒಂದು ಮಾತಿದೆ. ಎರಡನೇದಾಗಿ ಔಷಧೀಯ ಗುಣಗಳನ್ನು ಇರುವಂಥ ಹಾಲು ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳಿಯೋ ಒಂದು ವಾದ ಉಂಟು. ಮತ್ತು ಈ ಆಡುಗಳು ಬಿಟ್ಟು ಹೊಡೆಯುವಂಥ, ಅಂದರೆ ಗುಡ್ಡೆಗೆ ಬಿಟ್ಟು ಮೇಯಿಸುವಂಥ ಆಡುಗಳು ಎಲ್ಲ ಇದು ನಿಮಗೆ ಈ ಸೊಪ್ಪು ಸೌದಿಗಳನ್ನು ತಿಂದು ಹುಲ್ಲು ಮೇಯ್ದು ಹೆಚ್ಚಿನ ಒಂದು ಸೋರ್ಸ್, ಹೆಚ್ಚಿನ ಎಂತ ಹೇಳೋದು, ಬೇರೆ ಬೇರೆ ತಳಿಯ ಒಂದು ಸಸ್ಯಗಳನ್ನು ತಿನ್ನುವಾಗ ಎಲ್ಲ ಔಷಧೀಯ ಗುಣಗಳು ಅದರಲ್ಲಿ ಸೇರಿಕೊಂಡು ಹಾಲಿನಲ್ಲಿ ಇರುವಂಥ ಸಂಭವನೀಯತೆ ಜಾಸ್ತಿ ಉಂಟು. ಹೀಗೆ ಹಾಲಿನ ಗುಣಮಟ್ಟ ತುಂಬ ಜಾಸ್ತಿ. ನಮಗೆ ದೇಶೀಯ ಹಸುಗಳನ್ನು ಸಾಕಿದಾಗ ಸಿಗುವಂಥ ಹಾಲಿನ ಇದಕ್ಕೆ ಕಂಪ್ಯಾರೇಬಲ್ ಅಂತ ಹೇಳಿದರೆ, ಹೋಲಿಸುವಂತಹ ಒಂದು, ಅದು ನಿಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಸಮಯದಲ್ಲಿ ಗಾಂಧೀಜಿಯವರು ಕೂಡ ತುಂಬ ಹೇಳಿದರು, ಈ ಆಡಿನ ಹಾಲು ಬಹಳ ಶ್ರೇಷ್ಠ ಅಂತ ಹೇಳುವ ಹಾಗೆ ಔಷಧೀಯ ಗುಣಗಳಿಗೋಸ್ಕರ ಆಡಿನ ಹಾಲನ್ನೇ ಹಾರೈಸುವವರು ಈಗಲೂ ಕೂಡ ಇದ್ದಾರೆ. ಈಗ ಆಡಿನ ಹಾಲು ಅಂತ ಹೇಳಿದರೆ ಕೆಲವೆಲ್ಲ ಔಷಧಗಳಲ್ಲಿ ಕೂಡ ಉಪಯೋಗ ಆಗ್ತದೆ ಈ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಹೌದು. ಈಗ ಆಡಿನ ಹಾಲಿಗೂ ಕೂಡ ತಕ್ಕ ಮಟ್ಟಿಗೆ ಒಳ್ಳೆಯ ಬೇಡಿಕೆ ಇದೆ ಅನ್ನುವಂಥದ್ದು. ಬೇಡಿಕೆ ಇದೆ ಒಂದು. ಮತ್ತೆ ಎರಡನೇದಾಗಿ ರೈತರು ಕೂಡ ಮನೆಗೆ ಉಪಯೋಗಿಸಿಕೊಳ್ಳಬಹುದು. ಈಗ ಈ ಆಕಳ ಹಾಲು ಅಥವಾ ದನದ ಹಾಲು ಅಂತ ನಾವೇನು ಹೇಳ್ತೇವೆ, ಎಮ್ಮೆ ಹಾಲು, ಇದಕ್ಕೆ ಮತ್ತು ಆಡಿನ ಹಾಲಿಗೆ ಏನಾದರೂ ವ್ಯತ್ಯಾಸಗಳುಂಟಾ? ಹಾಲು ಎಲ್ಲವೂ ಕೂಡ ಹಾಲೇ ಅಂತ ಹೇಳಿದರೆ, ಕೇಸಿನ್ ಪ್ರಧಾನವಾಗಿ ಇರುವಂಥದ್ದು ಪ್ರೋಟೀನ್ ಅದರಲ್ಲಿ ಇರುವಂಥದ್ದು, ನಂತರವಾಗಿ ಇರುವಂಥದ್ದು ಲ್ಯಾಕ್ಟೋಸು, ನಂತರ ಈ ಕೊಬ್ಬಿನಾಂಶ ಇರುವಂಥದ್ದು. ಇದರಲ್ಲಿ ಆಡಿನ ಹಾಲಿನಲ್ಲಿ ಲ್ಯಾಕ್ಟೋಸ್ ಅಥವಾ ಸಕ್ಕರೆಯ ಮತ್ತು ಕೊಬ್ಬಿನ ಪ್ರಮಾಣ ಸ್ವಲ್ಪ ಕಮ್ಮಿ, ಆದರೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುವಂಥದ್ದು. ಆ ದೃಷ್ಟಿಯಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳಿ, ಲ್ಯಾಕ್ಟೋಸು ಹೊಟ್ಟೆಗೆ ಸರಿಯಾಗಿ ಸೇರದೆ ಅಜೀರ್ಣ ಆಗಿ ಬರದೇ ಇರುವಂತಹ ಒಂದು ಅಂಶ ಯಾರಿಗೆ ಉಂಟು ಅಂಥವರಿಗೆಲ್ಲ ಆಡಿನ ಹಾಲು ಸೇರುವಂಥ ಸಾಧ್ಯತೆ ಉಂಟು. ಅದರಿಂದ ಹಾಲು ಕೂಡ ಕೆಲವು ಕಾಯಿಲೆ ಇದ್ದವರು ಉಪಯೋಗಿಸಬಹುದು. ಖಂಡಿತವಾಗಿ ಹೌದು. ಈಗ ಈ A1 A2 ಅಂತ ಹೇಳಿದ್ರಲ್ಲ, ಇದು ಏನು ವ್ಯತ್ಯಾಸಗಳು ಈ ಹಾಲಲ್ಲಿ?
ಅಂದರೆ ಅದು ಪ್ರೋಟೀನ್ನ ಟೈಪಿನಲ್ಲಿ ವ್ಯತ್ಯಾಸ ಇರುವಂಥದ್ದು. ಹಾಗೆಂತೇಳಿ ಪ್ರಾಯೋಗಿಕವಾಗಿ ನಾವು ನೋಡಿದಾಗ ಇದು A1 ಹಾಲು, ಇದು A2 ಹಾಲು ಅಂತ ಹೇಳಲಿಕ್ಕೆ ನಾವು ಪ್ರಯೋಗಾಲಯದಲ್ಲಿ ಸದ್ಯದ ಇವತ್ತಿನ ಮಟ್ಟಿಗೆ ಯಾವುದೇ ಒಂದು ಪರೀಕ್ಷೆ ಅಂತ ಹೇಳಿ ಇಲ್ಲ. ಅದು ತಳಿಯ ಮೇಲೆ ಡಿಪೆಂಡ್ ಆಗುವಂಥದ್ದು. ಅದು ಸರಿ. ಈಗ ಆಡಿನ ಬಗ್ಗೆ ಬರುವುದಿದ್ರೆ, ಆಡನ್ನು ಸಾಮಾನ್ಯವಾಗಿ ನಮ್ಮ ದೇಶೀಯ ದನಗಳ ಹಾಗೆ ಗುಡ್ಡೆಗೆ ಬಿಟ್ಟು ಮೇಯಿದ್ದು ಅದು ಬರುವಂಥದ್ದು ಅಥವಾ ಕಟ್ಟಿ ಹಾಕಿ ಸಾಕುವಂಥದ್ದು? ಅದು ಮೂಲಭೂತವಾಗಿ ಗ್ರೇಜಿಂಗ್ ಅನಿಮಲ್ಸ್ ಅಂತ ಹೇಳಿದ್ರೆ ಆಡು, ಕುರಿ ಇವೆಲ್ಲ ಒಂದು ಮೇಯ್ದು ಬರುವಂತಹ ಪ್ರಾಣಿಗಳು. ಹಾಗೆಂತೇಳಿ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಗ್ರೇಜಿಂಗ್ ಲ್ಯಾಂಡ್ ಅಥವಾ ಈಗ ಮೇಲಿಕೆ ಇರುವಂತಹ ಗೋಮಾಳ ಇರ್ಬೋದು ಅಥವಾ ಇತರ ಜಾಗ ಇರ್ಬೋದು ಬಹಳ ಕಮ್ಮಿ ಉಂಟು. ಎಲ್ಲೆಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲ ಈಗ ನಮ್ಮ ಊರಿನಲ್ಲಿ ಕನಿಷ್ಠ ಪಕ್ಷ ಮಲೆನಾಡಲ್ಲಿ ನೋಡಿದರೆ ಎಲ್ಲ ಕಡೆ ಕೃಷಿ ಆಗಿದೆ. ಬೇಲಿ ಹಾಕಿದಂತಹ ಜಾಗ ಅಥವಾ ಬೇಲಿ ಇಲ್ಲದೆ ಕೃಷಿ ಇರುವಂತಹ ಜಾಗಗಳೇ ಇರುವುದು. ಹಾಗಾಗಿ ಹೆಚ್ಚಿನ ಕಡೆಗಳಲ್ಲಿ ಈಗ ಸೆಮಿ ಇಂಟೆನ್ಸಿವ್ ಅಂತೇಳಿ ಮಾಡ್ತಾ ಇದ್ದಾರೆ. ಅಂದರೆ ಮೂಲಭೂತವಾಗಿಯೂ ಮೇಯುವ ಪ್ರಾಣಿಗಳಾದರೂ ಕೂಡ ದಿನ ಇಡೀ ಮೇಯಿಸುವಂತಹ ಒಂದು ಪದ್ಧತಿ ಇಲ್ಲ. ಈಗ ಈ ಸಾಕಲಿಕ್ಕೆ ಸುಲಭ ಆಗಲಿಕ್ಕೋಸ್ಕರ ಮತ್ತು ಅನುಕೂಲತೆಗೋಸ್ಕರ ಮತ್ತು ಅವುಗಳ ಆರೋಗ್ಯ ದೃಷ್ಟಿಯಿಂದ, ಆಡುಗಳ ಆರೋಗ್ಯ ದೃಷ್ಟಿಯಿಂದ ದಿನದ 1-2 ಗಂಟೆಗಳ ಕಾಲ ಅದನ್ನು ಮೇಯಿಸಿದರೆ ಸಾಕಾಗ್ತದೆ. ಹಾಗಿದ್ರೆ 2 ಗಂಟೆ ಸಾಕು. ಬೆಳಿಗ್ಗಿಂದ ಸಂಜೆವರೆಗೆ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ 1-2 ಗಂಟೆಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ತವೆ. ಇನ್ನು ಉಳಿದಂತಹ ಸನ್ನಿವೇಶದಲ್ಲಿ ಹಟ್ಟಿಗೆ ಪುನಃ ಕೊಟ್ಟಿಗೆಗೆ ಅಷ್ಟು ಪಕ್ಕನೆ ಬರುವುದಿಲ್ಲ. ಬೆಳಿಗ್ಗೆ ಬಿಟ್ಟರೆ ತಿರುಗಾಡಿಕೊಂಡು ಹೋಗ್ತವೆ. ಆವಾಗ ಕೈತೋಟ ಮಾಡಿದವರಿಗೆ, ಕೃಷಿ ಮಾಡಿದವರಿಗೆ ಅಥವಾ ತೋಟಕ್ಕೆ ಹೀಗೆ ಹೋಗ್ತವೆ. ಬದಲಿಗೆ ಈಗ ಪೇಟೆಯಲ್ಲೆಲ್ಲ ಆಡು ಸಾಕುವವರು ಮತ್ತು ಈ ದಿನ ಇಡೀ ಮೇಯಿಸ್ಲಿಕ್ಕೂ ಕೂಡ ಒಬ್ಬರಿಗೆ ಅದರೊಟ್ಟಿಗೆ ಹೋಗ್ಲಿಕ್ಕೆ ಕಷ್ಟ. ಒಂದು 15-20 ಅಥವಾ 25-30 ಆಡಿದ್ರು ಕೂಡ ಮೇಯಿಸ್ಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಅದರೊಟ್ಟಿಗೆ ಹೋದರೆ ಕೃಷಿ ಭೂಮಿಗೆ ಹೋಗದ ಹಾಗೆ, ಹೂತೋಟಕ್ಕೆ ಹೋಗದ ಹಾಗೆ, ಕೈತೋಟಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಬಹುದು. ಆದರೆ ಇಡೀ ದಿವಸ ಒಬ್ಬರಿಗೆ ಹೋಗ್ಲಿಕ್ಕೆ ಕಷ್ಟ. ಆದ್ದರಿಂದ ಈಗ ಎಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಕೆಲವು ಪ್ರದೇಶಗಳಲ್ಲಿ ಜನ ಒಂದು 4 ಗಂಟೆ 5 ಗಂಟೆ ಹೊತ್ತಿಗೆ ಆಡನ್ನು ಮೇಲಿಕೆ ಬಿಡುವುದು. ಮತ್ತು ರಾತ್ರಿ ಆಗುವಲ್ಲಿವರೆಗೆ 1-2 ಗಂಟೆಯ ಅವಧಿ ಅವಕ್ಕೆ ಮೇಲಿಕೆ ಇರ್ತದೆ. ಅಷ್ಟು ಅವಧಿ ಸಾಕಾಗ್ತದೆ ಅವಕ್ಕೆ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ. ಸೊಪ್ಪು, ಹುಲ್ಲು ಮೇಲಿಕೆ ಅಷ್ಟು ಹೊತ್ತು ಸಾಕಾಗ್ತದೆ. ಮತ್ತು ಈ 2 ಗಂಟೆಯನ್ನು ಆಡಿನೊಟ್ಟಿಗೆ ವಿನಿಯೋಗಿಸಲಿಕ್ಕೆ ಕೂಡ ಜನ ಸಿದ್ಧರಿರ್ತಾರೆ. ಇದು ಸಾಮಾನ್ಯ ಸೆಮಿ ಇಂಟೆನ್ಸಿವ್ ಅಂತೇಳಿ ಹೇಳ್ಬೋದು. ಅಂದರೆ ಸ್ವಲ್ಪ ಗ್ರೇಜಿಂಗ್ ಮೇಲಿಕೆ ಬಿಡುವಂಥದ್ದು ಮತ್ತು ಬಾಕಿ ಸಮಯದಲ್ಲಿ, ಬೆಳಗಿನ ಸಮಯದಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸೊಪ್ಪನ್ನು, ಹುಲ್ಲನ್ನು ಅದಕ್ಕೆ ಒದಗಿಸುವಂಥದ್ದು, ಸ್ವಲ್ಪ ಮಟ್ಟಿಗೆ ಹಿಂಡಿಯನ್ನು ಒದಗಿಸುವಂಥದ್ದು. ಹೀಗೆ ಸೆಮಿ ಇಂಟೆನ್ಸಿವ್ ಸಿಸ್ಟಮ್ ಅಂತೇಳಿ ಹೇಳ್ಬೋದು. ಇನ್ನು 3ನೇದಾಗಿ, ಹೊರಗೆ ಮೇಲಿಕೆ ಬಿಡದೆ ಸಂಪೂರ್ಣವಾಗಿ ಗೂಡಲ್ಲೇ ಕಟ್ಟಿ ಹಾಕಿಯ ಗೂಡಿನಲ್ಲಿ ಬಿಟ್ಟುವ, ಒಟ್ಟು ಗೂಡಿನ ಒಳಗೆ ಬಂಧನದಲ್ಲೇ ಸಾಕಲಿಕ್ಕೂ ಕೂಡ ಸಾಧ್ಯತೆ ಉಂಟು. ಆದರೆ 24 ಗಂಟೆ ಕೂಡ ಗೂಡಿನಲ್ಲೇ ಇರುವ ಕಾರಣ ಅದಕ್ಕೆ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾದಂಥ ಸೊಪ್ಪು ಇರ್ಬೋದು, ಹುಲ್ಲಿರ್ಬೋದು ಅಥವಾ ಇತರ ಹಿಂಡಿ ಇರ್ಬೋದು, ಅದನ್ನು ಎಲ್ಲವನ್ನು ಕೂಡ ನಾವು ಒದಗಿಸಬೇಕಾಗ್ತದೆ. ಸರಿ. ಮೊದಲಿಂದಲೂ ಕೂಡ ಆಡನ್ನು ಸಾಕುವುದು ಅಂತ ಹೇಳಿದರೆ ಊರಿನ ಒಂದು ತಳಿಗಳನ್ನು ತಂದು ಸಾಕುವಂಥದ್ದು. ಈಗೇನಾದರೂ ಕೂಡ ಈ ತಳಿಗಳಲ್ಲಿ ವ್ಯತ್ಯಾಸಗಳು ಇದ್ದಾವ? ಬೇರೆ ಬೇರೆ ಹೊಸ ತಳಿಗಳು ಬಂದಿದ್ದಾವ? ಹೌದು. ಒಂದು ಊರಿನ ತಳಿ ಅಂತ ಹೇಳುವಂಥದ್ದು ಈಗಲೂ ಉಂಟು. ಊರಿನ ತಳಿ ಸಾಕುವಂತಹ ಒಂದು ಪದ್ಧತಿ ಈಗಲೂ ಉಂಟು. ಅದರೊಟ್ಟಿಗೆ ಅಥವಾ ಅದಕ್ಕೆ ಹೊರತಾಗಿ ಇರ್ಬೋದು, ಅಥವಾ ಇನ್ನು ಕೆಲವರು ಇಂಟೆನ್ಸಿವ್ ಆಗಿ ಬೇರೆ ತಳಿಗಳನ್ನೇ ತಂದು ಸಾಕುವವರು ಇರ್ತಾರೆ. ಅದರಲ್ಲಿ ನಾವು 2 ವಿಧವಾಗಿ ವಿಂಗಡಿಸ್ಬೋದು. ಒಂದು ಭಾರತೀಯ ತಳಿ, ಇನ್ನೊಂದು ವಿದೇಶಿ ತಳಿ ಅಂತ ಹೇಳಿ ವಿಂಗಡಿಸ್ಬೋದು. ಭಾರತೀಯ ತಳಿಗಳಲ್ಲಿ ಜಮ್ನಾಪುರಿ ಅಂತೇಳಿ ಹೇಳ್ತೇವೆ, ಅಥವಾ ಉಸ್ಮಾನಾಬಾದಿ ಅಂತೇಳಿ ಹೇಳ್ಬೋದು, ಬೀಟಲ್ ಅಂತೇಳಿ ಹೇಳ್ತೇವೆ, ಮಲಬಾರಿ ಅಂತೇಳಿ ಹೇಳ್ತೇವೆ. ಈ ತಳಿಗಳು ಪ್ರಾಮುಖ್ಯತೆ ಪಡ್ಕೊಂಡಿವೆ. ಅದೇ ರೀತಿ ವಿದೇಶಿ ತಳಿಗಳಲ್ಲಿ ಪ್ರಧಾನವಾಗಿ ನಮ್ಮ ಊರಿನಲ್ಲಿ ಒಂದೊಂದು ಕಡೆ ಇರುವುದು ಬೋಯರ್ ಅಂತ ಹೇಳಿಕೊಂಡು, ಮತ್ತು ಇನ್ನೊಂದು ಆಂಗ್ಲೋನೊಬಿಯನ್ ಅಂತೇಳಿ ಉಂಟು. ಪ್ರಧಾನವಂತ ವಿದೇಶಿ ತಳಿಗಳು ಹೆಚ್ಚು ಪ್ರಚಲಿತವಾಗಿ ಇರುವಂಥದ್ದು ಜಮ್ನಾಪುರಿ, ಮಲಬಾರಿ ಮತ್ತು ಕೆಲವು ಕಡೆಯಲ್ಲಿ ಉಸ್ಮಾನಾಬಾದಿ. ಈಗ ಈ ದೇಶೀಯ ಮತ್ತು ವಿದೇಶಿ ತಳಿಗಳಲ್ಲಿ ಏನು ವ್ಯತ್ಯಾಸಗಳು ಕಂಡು ಬರ್ತವೆ? ಪ್ರಮುಖವಾಗಿ ಗಾತ್ರದಲ್ಲಿ ಮತ್ತು ದೇಹದ ತೂಕದಲ್ಲಿ ವ್ಯತ್ಯಾಸ ಬರುವಂಥದ್ದು. ಅದೇ ರೀತಿ ಅದಕ್ಕೆ ಬೇಕಾದಂತಹ ಒಳಸರಿಗಳು ಅಂತ ಹೇಳಿದರೆ ಸೊಪ್ಪು, ಹುಲ್ಲು ಇರ್ಬೋದು, ಅಥವಾ ಪಶು ಆಹಾರ, ಹಿಂಡಿ ಇರ್ಬೋದು, ಅದು ಕೂಡ ಜಾಸ್ತಿ ಬೇಕಾಗ್ತದೆ ಹೆಚ್ಚು ತೂಕ ಇರುವಂತಹ ತಳಿಗಳಿಗೆ. ಉದಾಹರಣೆಗೆ ನಮ್ಮ ಊರಿನ ತಳಿಗಳು, ಈಗ ಅಲ್ಲಿ ನಾವು ಈಗ ನಾನ್ ಡಿಸ್ಕ್ರಿಪ್ಟ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಒಂದು ನಿರ್ದಿಷ್ಟವಾದ ಇಂಥದ್ದೇ ತಳಿ ಅಂತ ಹೇಳಿದರೆ ನಮ್ಮ ಊರಿನ ತಳಿ ಅಂತೇಳಿ ಹೇಳುವಾಗ ಸಾಮಾನ್ಯ 15-20 kg ಅಂದಾಜಿನಲ್ಲಿ ಇದ್ದರೆ, ಸಾಮಾನ್ಯ ನಮಗೆ ಈಗ ಜಮ್ನಾಪುರಿ ಇರ್ಬೋದು ಅಥವಾ ಮಲಬಾರಿ ಇರ್ಬೋದು, ಇವೆಲ್ಲ ಸಾಮಾನ್ಯ ಒಂದು 50 ಕಿಲೋದ ರೇಂಜಿನಲ್ಲಿ ಇರ್ತದೆ. ಅಥವಾ ಶಿರೋಯಿ ಅಂತೇಳಿ ಹೇಳ್ತೇವೆ, ಶಿರೋಯಿ ಅಂತೇಳಿ ಇರ್ಬೋದು, ಉಸ್ಮಾನಾಬಾದಿ ಇರ್ಬೋದು, ಸಾಮಾನ್ಯ ಆ ರೇಂಜಿನಲ್ಲಿ ಇರ್ತವೆ. ಅಂದರೆ ಹೆಣ್ಣಾಡುಗಳು ಸಾಮಾನ್ಯ ಒಂದು 25-30 ಕಿಲೋದಲ್ಲಿ ಇರ್ಬೋದು, ಗಂಡಾಡುಗಳು ಒಂದು 50 ಕಿಲೋದ ಆಸುಪಾಸಿನ ತೂಕವನ್ನು ಹೊಂದಬಹುದು.
ಅದೇ ರೀತಿ ಅದರ ಎತ್ತರ ಕೂಡ ಹಾಗೆ. ಎತ್ತರ ಸಾಮಾನ್ಯ ಒಂದು ಹೆಗಲಿನ ಮೇಲಿನ ಎತ್ತರವನ್ನು ನಾವು ತೆಕ್ಕೊಳ್ತೇವೆ. ಹೆಗಲಿನ ಮೇಲಿನ ಎತ್ತರ ಕೂಡ ಈ ಭಾರತೀಯ ತಳಿಗಳಲ್ಲಿ ಸಾಮಾನ್ಯ ಒಂದು 90 ಸೆಂಟಿಮೀಟರ್ನಷ್ಟು ಬರ್ತದೆ. 3 ಫೀಟಿನಷ್ಟು ಎತ್ತರ ಬರ್ಬೋದು. ಈಗ ಈ ವಿದೇಶಿ ತಳಿಗಳನ್ನು ಇಲ್ಲಿ ತಂದು ಸಾಕುವುದು ಕಷ್ಟವೋ ಹೇಗೆ? ವಿದೇಶಿ ತಳಿಗಳನ್ನು ತಂದು ಸಾಕೋದು ಕಷ್ಟ ಅಂತ ಹೇಳಿ ಅಲ್ಲ, ಹಾಗೆಂತ ಹೇಳಿಕೊಂಡು ಅವಕ್ಕೆ ಈಗ ಒಳಸುರಿಗಳು ಕೂಡ ಜಾಸ್ತಿಯಾಗಿ ಬೇಕಾಗ್ತದೆ. ಹಾಗಾಗಿ ವಿಶೇಷವಾಗಿ ಜನಪ್ರಿಯ ಅಂತ ಹೇಳಿ ಇಲ್ಲಿ ಆಗಲಿಲ್ಲ. ಅದು ಬದಲಿಗೆ ನಮ್ಮ ದೇಶೀಯವಾದಂಥ ಈ ಜಮನಾಪುರಿ ಏನುಂಟು ಅಥವಾ ಮಲಬಾರಿ ಏನುಂಟು ಅದು ಹೆಚ್ಚು ಜನಪ್ರಿಯ ಆಗಿದೆ. ಈಗ ಇದನ್ನು ತಂದು ಸಾಕುವುದಿದ್ರೆ ಸಾಮಾನ್ಯವಾಗಿ ಎಲ್ಲಿ ಇದರ ಆಡುಗಳು ಸಿಗ್ತಾ ಇರುವಂಥದ್ದು? ನಮ್ಮ ಸುತ್ತಮುತ್ತಲು ಸಿಗ್ತವೆ ಹೇಗೆ? ಹೌದು, ನಮ್ಮ ಸುತ್ತಮುತ್ತಲು ಅಂತ ಹೇಳಿದರೆ ಅದರಲ್ಲಿ ಸಾಕುವವರಿಂದ ನಾವು ಹುಡುಕಿ ತಗೊಳ್ಬೇಕಷ್ಟೇ. ನಿರ್ದಿಷ್ಟವಾದ ಇಂತಹ ಕಡೆಯಲ್ಲೇ ಸಿಗ್ತದೆ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಈಗ ಆಡುಗಳಲ್ಲಿ ಇಲ್ಲ. ಎಲ್ಲಿ ಸಾಕ್ತಾ ಇದ್ದಾರೆ, ಎಲ್ಲಿ ಕೊಡುವಂತಹ ಮರಿಗಳುಂಟು ಅಲ್ಲಿಗೆ ಹೋಗಿ ತಗೊಳ್ಬೇಕಷ್ಟೇ. ಅದನ್ನು ಆಯ್ಕೆ ಮಾಡಿ ತಗೊಳ್ಬೇಕು. ಯಾವುದು ಬೇಕು ನಿಮಗೆ, ಅದು ಯಾವ ತಳಿ ಬೇಕು ಅಂತ ಒಂದು ಯೋಚನೆ ಮಾಡಿಬಿಟ್ಟು ಅದನ್ನು ತಗೊಳ್ಬೋದು. ಈ ಜಮ್ನಾಪುರಿ, ಉಸ್ಮಾನಾಬಾದಿ ಮತ್ತು ಮಲಬಾರ್ ಈ 3 ತಳಿಗಳಲ್ಲಿ ಏನು ವ್ಯತ್ಯಾಸಗಳು ಮುಖ್ಯವಾಗಿ ಅಂತ ಹೇಳಿದರೆ ಯಾವುದು ಇಲ್ಲಿಗೆ ಹೆಚ್ಚು ಹೊಂದಿಕೊಳ್ಳುತ್ತದೆ? ಈಗ ಮಲಬಾರಿ ಅಂತ ಹೇಳಿದರೆ ಸಾಮಾನ್ಯಕ್ಕೆ ಕೇರಳದಿಂದ ಬರುವಂಥದ್ದು. ಈಗ ನಮ್ಮ ಉಷ್ಣತೆ ಇತ್ಯಾದಿ ಅಂಶಗಳನ್ನು ನೋಡಿದರೆ ಸಾಮಾನ್ಯ ಹೆಚ್ಚು ಹೊಂದಾಣಿಕೆ ಬರುವಂತಹ ಒಂದು ತಳಿ. ಹಾಗೆಂತೇಳಿ ಈ ಬೋಯರಿಗೆಲ್ಲ ಹೋಲಿಸಿದರೆ, ಬೋಯರಿ ಅಂತ ಹೇಳಿದರೆ ನಿಮಗೆ ವಿದೇಶಿ ತಳಿ. ನಮ್ಮ ಈ ಜಮನಾಪುರಿ ಅಥವಾ ಉಸ್ಮಾನಾಬಾದಿ ಅಂತ ಹೇಳಿದರೆ ಹೈದರಾಬಾದು, ತೆಲಂಗಾಣ ಈ ಪ್ರದೇಶದಿಂದ ಬಂದಂಥದ್ದು. ಮತ್ತು ಜಮ್ನಾಪುರಿ ಅಂತ ಹೇಳಿದರೆ ಜಮ್ನಾಪುರ ಹೇಳುವಂತಹ ಜಿಲ್ಲೆಯಿಂದ ಉತ್ತರ ಭಾರತದಿಂದ ಬಂದಂತಹ ಒಂದು ತಳಿ. ಅದೇ ರೀತಿ ಬೀಟಲ್ ಅಂತ ಹೇಳಿ ಉಂಟು, ಪಂಜಾಬಿಂದ ಬಂದಂತಹ ತಳಿ. ಇದು ಕೂಡ ಹೊಂದಿಕೊಳ್ತದೆ. ಹೆಚ್ಚು ಹೊಂದಿಕೊಳ್ಳುವಂಥದ್ದು ಮಲಬಾರಿ. ಈಗ ಆಡು ಸಾಕಣೆಯ ಬಗ್ಗೆ ಹೇಳೋದಿದ್ರೆ ಆಡನ್ನು ಸಾಕುವಂಥ ವಿಧಾನ ಯಾವ ಥರ? ಆಡನ್ನು ಸಾಕುವಂಥದ್ದು ಈಗ ಈಗಾಗಲೇ ಹೇಳಿದ ಹಾಗೆ ನಾವು ಎಲ್ಲಿ ಬೇಕು ಅಂದರೆ ಯಾವ ತಳಿಯ ಆಡು ಬೇಕು ಅದು ಇರುವಂತಹ ಕಡೆ ಹೋಗಿ ಹುಡುಕಿ ತರಬೇಕು ಅಂತಂದು ಹೇಳಿದೆ ನಾನು. ಒಂದು. ಮತ್ತು ಎರಡನೇದಾಗಿ ಈಗಾಗಲೇ 8-10 ಆಡು ಸಾಕುವವರು ಅದನ್ನು ಸ್ವಲ್ಪ ಮೇಲ್ದರ್ಜೆಗೆ ಏರಿಸಬೇಕು, ಇನ್ನೂ ಉತ್ತಮವಂಥ ಮರಿಗಳನ್ನು ಪಡಿಬೇಕು ಅಂತ ಹೇಳಿ. ಆದರೆ ಯಾವಾಗಲೂ ಕೂಡ ಮೇಲ್ ಈಸ್ ಹಾಫ್ ದ ಹರ್ಡ್ ಅಂತ ಹೇಳ್ಕೊಂಡು ಒಂದು ಮಾತುಂಟು. ಅಂತ ಹೇಳಿದರೆ ಒಂದು ಗಂಡು, ಈಗ ನಾವು ಆಡಿನಲ್ಲಿ ಹೇಗೆ ಅಂತ ಹೇಳಿದರೆ 10 ಹೆಣ್ಣು ಆಡುಗಳಿದ್ದರೆ ಅಥವಾ 20ರಷ್ಟು ಹೆಣ್ಣು ಆಡುಗಳಿಗೆ ಒಂದು ಗಂಡು ಆಡು ಇದ್ದರೆ ಸಾಕಾಗ್ತದೆ. ನಮಗೆ ಒಂದು ಹೋತ ಇದ್ದರೆ ಸಾಕಾಗ್ತದೆ. ಈ ಹೋತವನ್ನು ಒಳ್ಳೆಯ ಗುಣಮಟ್ಟದ ಒಳ್ಳೆಯ ತೂಕ ಬರುವಂಥ ಒಂದು ಹೋತವನ್ನು ಆಡನ್ನು ನಾವು ತಂದರೆ ಕ್ರಮೇಣ ಅಂಥೇಳಿ 1-2 ವರ್ಷಗಳಲ್ಲಿ ನಾವು ತುಂಬ ಉತ್ತಮವಾದಂತಹ ಒಂದು ಈ ದೇಹದ ತೂಕ ಆರೋಗ್ಯ ಇರುವಂತಹ ಮರಿಗಳನ್ನು ಒಂದು ಪಡಿಲಿಕ್ಕೆ ಸಾಧ್ಯತೆ ಉಂಟು. ಒಂದು. ಮತ್ತು ಎರಡನೇದಾಗಿ ನಮಗೆ ಈಗ ನೀವು ಹೇಳಿದ ಹಾಗೆ ಈ ಆಡು ಸಾಕಾಣಿಕೆಯ ಅಂಶಗಳು ಸ್ಥೂಲವಾಗಿ ಹೇಳೋದಿದ್ದರೆ ಪ್ರಧಾನವಾಗಿ ನಮಗೆ ಬೇಕಾದ್ದು ಆಡಿನ ಆಹಾರಕ್ಕೆ ಒಂದು ಸೊಪ್ಪು ಅಥವಾ ಹುಲ್ಲು ಅಥವಾ ಸೊಪ್ಪು ಹುಲ್ಲು ಎರಡೂ ಕೂಡ ಕೊಡುವಂಥದ್ದು. ಹೀಗೆ ಹುಲ್ಲು ಸೊಪ್ಪಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ಹುಲ್ಲು ಬೆಳೆಸುವಂಥ ಒಂದು ಪ್ರದೇಶ ಅಥವಾ ಸೊಪ್ಪು ಸಿಗುವಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳೋದು. ಮತ್ತು ಎರಡನೇದಾಗಿ ಅದಕ್ಕೆ ಬೇಕಾದಂಥ ಒಂದು ಕೊಟ್ಟಿಗೆ ಅಥವಾ ಹೌಸಿಂಗ್ ಅಂತೇಳಿ ಹೇಳ್ತೇವೆ. ಅದಕ್ಕೆ ಈ ಆಡುಗಳ ಹಿಕ್ಕೆ ಮತ್ತು ಮೂತ್ರದಲ್ಲಿ ಹೆಚ್ಚಿನ ಒಂದು ದ್ವಿದಳ ಧಾನ್ಯದ ಸೊಪ್ಪನ್ನು ಜಾಸ್ತಿಯಾಗಿ ಮೇಯುವಾಗ ಅಥವಾ ಅದರ್ವೈಸ್ ಕೂಡ ಅಥವಾ ಅಲ್ಲದೇ ಇದ್ದರೂ ಕೂಡ ನೈಟ್ರೋಜನ್ನ ಅಂಶ ಖಾರ ಸ್ವಲ್ಪ ಜಾಸ್ತಿ ಇರ್ತದೆ. ಈ ಮಾಮೂಲಿ ನೆಲದಲ್ಲಿ ಕಟ್ಟಿ ಆಡನ್ನು ಸಾಕುವುದಕ್ಕಿಂತ ಸ್ವಲ್ಪ ಅಟ್ಟೊಳಿಗೆ ಹಾಗೆ ಮಾಡಿ ಸಾಕಿದರೆ ಎರಡೂ ದೃಷ್ಟಿಯಿಂದ ಒಳ್ಳೆಯದು. ಒಂದು ಗಾಳಿ ಆಡಲಿಕ್ಕೆ ಒಳ್ಳೆಯದಾಗ್ತದೆ, ಎರಡನೇದಾಗಿ ಹಿಕ್ಕೆ ಮೂತ್ರ ಕೆಳಗೆ ಡ್ರಾಪಿಂಗ್ಸ್ ಬಿದ್ದು ನೆಲದಿಂದ ಒಂದು 3 ಫೀಟು ಎತ್ತರದಲ್ಲಿ, ಕನಿಷ್ಠ ಪಕ್ಷ 3 ಫೀಟ್ ಹೇಳೋದು, ಒಬ್ಬ ಕೆಳಗೆ ಹೋಗಿ ಓಡಾಡಿಬಿಟ್ಟು ಗೊಬ್ಬರ ಎಲ್ಲ ಬಾಚಿಕೊಳ್ಳುವಷ್ಟು ಅವಕಾಶ ಇದ್ದರೆ ಬಹಳ ಒಳ್ಳೆಯದು. ಒಂದು 5-6 ಫೀಟು ಎತ್ತರ ಮಾಡಿದರೆ ಬಹಳ ಒಳ್ಳೆಯದು. ಗಾಳಿ ಆಡುವಂಥ ಒಂದು ಗೂಡು ಬೇಕು. ಮತ್ತು ಅದರಲ್ಲಿ ಅಟ್ಟೊಳಿಗೆ ಹಾಗೆ ಮರ ಅಥವಾ ಈಗೆಲ್ಲ ಸಿಂಥೆಟಿಕ್ ಬರ್ತದೆ, ಸಿಂಥೆಟಿಕ್ ಫೈಬರ್ನ ಪ್ಲೇಟ್ಗಳು ಬರ್ತದೆ, ಅದನ್ನು ಉಪಯೋಗ ಮಾಡಿ ಅಟ್ಟಳಿಗೆ ಹಾಗೆ ಮಾಡಿ ಅದರ ಮೇಲೆ ಸಾಕುವಂಥದ್ದು. ಎರಡನೇದಾಗಿ ಬೆಳಕು ಜಾಸ್ತಿಯಾಗಿ ಬೀಳಬೇಕು, ಆಡುಗಳಿಗೆ ಗೂಡಿಗೆ ಕೂಡ ಬೆಳಕು ಜಾಸ್ತಿಯಾಗಿ ಬೀಳಬೇಕು. ಮೂರನೇದಾಗಿ ಮಳೆ ಇದ್ದಾಗ ಚಳಿ ಇದ್ದಾಗ ಹೆಚ್ಚು ಶೀತ ಆಗಬಾರ್ದು ಒಳಗೆ. ಶೀತ ಆದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳು ಕಾಣಿಸಿಕೊಳ್ಳುವಂಥ ಅಂಶ ಜಾಸ್ತಿ ಇರ್ತದೆ. ಹೀಗೆ ಅದು ಈಗ ಅವುಗಳ ಈ ಒಂದು ಗೂಡು ಅಂತ ಹೇಳ್ತೀರಲ್ಲ, ಆ ಗೂಡಿನಲ್ಲಿ ಎಲ್ಲ ಆಡುಗಳನ್ನು ಒಂದೇ ಗೂಡಲ್ಲಿ ಹಾಕಿ ಸಾಕಲಿಕ್ಕಾಗ್ತದ? ಆ ಗೂಡಿನ ಅಳತೆ ಹೀಗೆ ಅಂತೇನಾದರೂ ಕೂಡ ಒಂದು ನಿರ್ದಿಷ್ಟವಾದಂಥ ಕ್ರಮ ಉಂಟಾ?
ಚಚ್ಚೌಕದಲ್ಲಿ ಅಥವಾ ಆಯತಾಕಾರದಲ್ಲಿ ಗೂಡು ಇರ್ಬೋದು. ನೆಲದಿಂದ ಎತ್ತರದಲ್ಲಿ ಇರಬೇಕಾದ್ದು ಬಹಳ ಮುಖ್ಯ. ನಾನೀಗಂತ ಹೇಳಿದಂಥ ಗೊಬ್ಬರ ಮತ್ತು ಈ ಮೂತ್ರದ ವಿಲೇವಾರಿಯ ದೃಷ್ಟಿಯಿಂದ ಹೇಳುವುದಿದ್ರೆ ಮತ್ತು ಗಾಳಿ ಬೆಳಕಿನ ದೃಷ್ಟಿಯಿಂದ ಹೇಳುವುದಿದ್ರೆ ಅದು ಮುಖ್ಯ. ಮತ್ತು ಒಂದು ಆಡಿಗೆ ಎಷ್ಟು ಜಾಗ ಬೇಕು ಗೂಡಿನ ಒಳಗೆ ಅಂತ ಹೇಳುವಂಥದ್ದು, ಅದು 10 ಫೀಟು 15 ಫೀಟ್ ಅಂದರೆ 10 ಫೀಟ್ ಅಗಲ 15 ಫೀಟ್ನ ಉದ್ದ ಇರ್ಬೋದು, ಅಥವಾ ಒಂದು ಜಾಸ್ತಿ ಅಗಲ ಇದ್ದಷ್ಟು ಅಂತ ಹೇಳಿದರೆ ಉದಾಹರಣೆಗೆ ಒಂದು 2000 ಸ್ಕ್ವೇರ್ ಫೀಟ್ ನಮಗೆ ಬೇಕು ಅಂತ ಹೇಳಿದರೆ 40 ಫೀಟು 50 ಫೀಟು ಮಾಡೋದಕ್ಕಿಂತ 20 ಫೀಟ್ ಅಗಲ ಎಷ್ಟು ಬೇಕಾದ್ರೂ ಉದ್ದ ಮಾಡುವಂಥದ್ದು ಹೆಚ್ಚು ಸೂಕ್ತ. ಯಾಕಂತ ಹೇಳಿದರೆ ಗಾಳಿ ಆಡ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಕಂಡಪಟ್ಟೆ ಅಗಲ ಮಾಡೋದಕ್ಕಿಂತ ಉದ್ದ ಜಾಸ್ತಿ ತೆಕ್ಕೊಳ್ಬೋದು. ಸಾಮಾನ್ಯವಾಗಿ ಒಂದು ಆಡಿಗೆ ತಳಿಗಳ ಮೇಲೆ ಹೋಗ್ತದೆ. ಊರ ತಳಿಗಳಿಗೆ ಸ್ವಲ್ಪ ಜಾಗ ಕಡಿಮೆ ಸಾಕು. ಈ ಹೆಚ್ಚು ಗಾತ್ರ ಇರುವಂಥ ಹೆಚ್ಚು ಎತ್ತರ ಇರುವಂಥ ಆಡುಗಳು ಸ್ವಾಭಾವಿಕವಾಗಿ ಹೆಚ್ಚು ಉದ್ದ ಕೂಡ ಇರ್ತವೆ. ಸಾಮಾನ್ಯ 15 ಸ್ಕ್ವೇರ್ ಫೀಟ್ನಷ್ಟು ಜಾಗ ಬೇಕು. ಸರಾಸರಿ ಲೆಕ್ಕ ಹಾಕೋದಿದ್ರೆ ಸಾಮಾನ್ಯ ಒಂದು 3 ಫೀಟ್ ಆಗಲ್ಲ 5 ಫೀಟ್ ಉದ್ದ ಅಂತೇಳಿ ಹೇಳ್ಬೋದು ಒಂದು ಆಡಿಗೆ ಲೆಕ್ಕ ಹಾಕೋದಿದ್ರೆ. ಒಂದು ಸರಾಸರಿ ಒಂದು 30ರಿಂದ 50 kg ಆಡಿಗಾದರೆ. ಸಣ್ಣ ಆಡುಗಳಿಗೆ ಊರಿನ ಆಡುಗಳಿಗೆ ಅಷ್ಟು ಜಾಗ ಬೇಕು ಅಂತ ಹೇಳಿಲ್ಲ. ಅದೇ ನಾವು ವಿದೇಶಿ ಆಡುಗಳನ್ನ ಬೋಯರನ್ನೆಲ್ಲ ಸಾಕ್ತೇವೆ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಬೇಕಾದಿತ್ತು. ಈಗ ಚಿಕ್ಕ ಮರಿಯನ್ನು ತಂದು ಸಾಕುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲೆಲ್ಲ ಅದರ ಪಾಲನೆ ಪೋಷಣೆಗೆ ಗಮನವನ್ನು ಕೊಡಬೇಕಾಗ್ತದೆ? ಒಂದು, ಆಡುಗಳಿಗೆ ಬೇಕಾದಂಥ ಆಹಾರ. ಚಿಕ್ಕ ಮರಿ ಅಂತ ಹೇಳಿದರೆ ಮಲೆ ಮರೆತ ಕರುಗಳನ್ನೇ ತರ್ತೇವೆ ಸಾಮಾನ್ಯವಾಗಿ. ಅಂತ ಹೇಳಿದರೆ ಮಲೆ ಹಾಲು ಮರೆತಂಥ ಕರುಗಳು ಸಾಮಾನ್ಯಕ್ಕೆ ಒಂದು 4 ತಿಂಗಳು ಆಗಬೇಕು ಅಂತ ಹೇಳ್ಬೋದು. ಅಂತೂ 3 ತಿಂಗಳವರೆಗಂತೂ ಹಾಲು ಬೇಕಾಗೋದು. ನಂತರ ಅಷ್ಟು ಕಡ್ಡಾಯವಾಗಿ ಬೇಕು ಅಂತ ಹೇಳುವಾಗಿಲ್ಲ. ಸರಿಯಾಗಿ ಸೊಪ್ಪು ಹುಲ್ಲನ್ನು ತಿಂದು ಜೀರ್ಣ ಮಾಡಲಿಕ್ಕೆ ಶುರು ಮಾಡಿದರೆ ಅದನ್ನು ತರ್ಬೋದು. ಸಾಮಾನ್ಯಕ್ಕೆ ಈ ಸಮಯದಲ್ಲಿ ಅಂತ ಹೇಳಿದರೆ ಮಳೆಗಾಲದಿಂದ ಸ್ವಲ್ಪ 1-2 ತಿಂಗಳು ಮೊದಲೇ ನಾವು ತಂದು ಸಾಕಲಿಕ್ಕೆ ಶುರು ಮಾಡಬೇಕು. ಯಾಕಂತ ಹೇಳಿದರೆ ಯಾವುದೇ ಜೀವಿಗೆ ಆದರೂ ಕೂಡ ಮಳೆಗಾಲದ ಆರಂಭ ಮತ್ತು ಚಳಿಗಾಲದ ಆರಂಭ ಒಂದು ಸ್ಟ್ರೆಸ್, ವಾತಾವರಣದ ಈ ತೀವ್ರವಂತ ಏರುಪೇರು ಆಗುವಂಥ ಒಂದು ಸನ್ನಿವೇಶದಲ್ಲಿ ಅದುವೇ ಒಂದು ಒತ್ತಡ ಆಗ್ತದೆ, ಅದೇ ಒಂದು ಸ್ಟ್ರೆಸ್ ಆಗ್ತದೆ. ಸ್ಟ್ರೆಸ್ಸಿಂದಾಗಿ ಸ್ವಲ್ಪ ಈ ಕೆಲವು ಈ ಉಸಿರಾಟಕ್ಕೆ ಸಂಬಂಧಪಟ್ಟದ್ದು ಅಥವಾ ಈ ಥರ ಏನಾದರೂ ಕಾಯಿಲೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ಅಂತ ಹೇಳಿದರೆ ಜನವರಿ ಫೆಬ್ರವರಿ ಎಲ್ಲ ತಂದು ಸಾಕಲಿಕ್ಕೆ ಶುರು ಮಾಡಿದರೆ ತುಂಬ ಸೂಕ್ತವಾದಂಥ ಒಂದು ವಿಷಯ. ಮತ್ತು ಆಗ ಹೇಳಿದಾಗೆ ಸೊಪ್ಪು ಹುಲ್ಲನ್ನು ನಾವು ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು. ಮತ್ತು ದಿನದ 24 ಗಂಟೆ ಕೂಡ ಕುಡಿಲಿಕ್ಕೆ ನೀರು ಸಿಗುವ ಹಾಗೆ ಈ ಮರಿಗಳಿಗೆ ಅಥವಾ ಆಡುಗಳಿಗೆ ಒಂದು ಏರ್ಪಾಡನ್ನು ನಾವು ಮಾಡಬೇಕು. ಈಗ ಹುಲ್ಲು ಸೊಪ್ಪು ಒಂದು ಗಂಟೆ 2 ಗಂಟೆ ಹೊತ್ತು ತಪ್ಪಿದ್ರೆ ದೊಡ್ಡ ವಿಷಯ ಅಲ್ಲ. ಹಾಗೆಂತೇಳಿ ನೀರು ತಪ್ಪಿದರೆ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ದಿನದ 24 ಗಂಟೆ ಕೂಡ ನೀರು ಅವೈಲೇಬಲ್ ಇರುವ ಹಾಗೆ ನಾವು ಮಾಡುವಂಥದ್ದು. ಮತ್ತು ಸಾಮಾನ್ಯಕ್ಕೆ ಸಣ್ಣ ಮರಿಗಳಿಗೆ ಅಲ್ಲ, ಸ್ವಲ್ಪ ದೊಡ್ಡದಾದಾಗ ಒಂದು 6 ತಿಂಗಳಿಂದ ಮೇಲೆ ಈ ನಾವೇನು ಸೊಪ್ಪು ಅಥವಾ ಹಿಂಡಿ ಸೊಪ್ಪು ಅಥವಾ ಈ ಹುಲ್ಲೇನು ಕೊಡ್ತೇವೆ ಅದರೊಟ್ಟೊಟ್ಟಿಗೆ ಸ್ವಲ್ಪ ಹಿಂಡಿಯನ್ನು ಕೊಡುವಂಥದ್ದು. ಅಂತ ಹೇಳಿದರೆ ನಾವು ಈಗ ಈ ಮಾಂಸದ ಉದ್ದೇಶದಿಂದಲೇ ಇದು ಆಡುಗಳನ್ನು ಸಾಕುವಂಥದ್ದು ಅಥವಾ ಮರಿ ಹಾಕಿಸುವಂಥ ಉದ್ದೇಶದಿಂದ ಸಾಕುವಂಥದ್ದು ಅಥವಾ ಎರಡೂ ಇರ್ಬೋದು. ಕೆಲವು ಕಡೆಗಳಲ್ಲಿ ಎರಡೂ ಇರ್ಬೋದು, ಬ್ರೀಡಿಂಗು ಇರ್ಬೋದು, ಫ್ಯಾಟ್ನಿಂಗು ಇರ್ಬೋದು ಅಂತೇಳಿ, ಕೊಬ್ಬಿಸುವಿಕೆಯು ಇರ್ಬೋದು ಅಂತೇಳಿ ಹೇಳಿದ ಹಾಗೆ. ಆವಾಗ ಈ ಬೇಗನೆ ಆಡು ಬೆಳೆದಷ್ಟು ಮತ್ತು ಬೇಗ ಮರಿ ಹಾಕಿದಷ್ಟು ನಮಗೆ ಪ್ರಯೋಜನ ಜಾಸ್ತಿ. ಆ ದೃಷ್ಟಿಯಿಂದ ಸ್ವಲ್ಪ ಹಿಂಡಿಯನ್ನು ಕೊಡುವಂಥದ್ದು. ಹಿಂಡಿ ಅಂತ ಹೇಳಿದ ಕೂಡಲೇ ಶರ್ಕರ ಪಿಷ್ಟಗಳೇ ಪ್ರಧಾನವಾಗಿರತಕ್ಕಂಥ ಜಾನುವಾರುಗಳಿಗೆ, ದನಗಳಿಗೆ ಕೊಡುವಂಥ ಹಿಂಡಿಯೇ ನಮಗೆ ಆಲೋಚನೆ ಬರ್ತದೆ. ಅಷ್ಟು ಶರ್ಕರ ಪಿಷ್ಟಗಳು ಆಡಿಗೆ ಬೇಕಾಗುವುದಿಲ್ಲ, ಆಡಿನ ದೇಹಕ್ಕೆ ಅಗತ್ಯ ಇಲ್ಲ. ಹೆಚ್ಚಿನ ಮಟ್ಟಿಗೆ ಪ್ರೋಟೀನ್ ಇರುವಂಥ ಆಹಾರ ಮುಖ್ಯ. ಹಾಗಾಗಿ ಮರಿಗಳಿಗೆ ಎಳ್ಳಿಂಡಿ, ನೆಲಗಡಲೆ ಹಿಂಡಿ ಇಂಥದ್ದನ್ನು ಕೊಡೋದು, ಅಥವಾ ದೊಡ್ಡ ಆಡುಗಳಿಗೆ ಆಡಿನದ್ದೇ ಪಶು ಆಹಾರ ಬರ್ತದೆ ಅದನ್ನು ಕೊಡ್ಬೋದು, ಅಥವಾ ಮನೆಯಲ್ಲೇ ನಾವು ಪಶು ಆಹಾರವನ್ನು ಮಿಶ್ರಣ ಮಾಡಿಕೊಳ್ಬೋದು. ಮನೆಯಲ್ಲಿ ಮಾಡೋದಿದ್ರೆ ಪಶು ಆಹಾರ ಮಿಶ್ರಣ ಅಂತ ಹೇಳಿದರೆ ಏನನ್ನು ಸೇರಿಸಬೇಕಾಗ್ತದೆ? ನಾವು ಮನೆಯಲ್ಲಿ ಮಾಡೋದಿದ್ರೆ ಈ ಯಾವುದೇ ಪಶು ಆಹಾರದಲ್ಲಿ ಶರ್ಕರ ಪಿಷ್ಟಗಳು ಜಾಸ್ತಿ ಇರುವಂಥ ಏಕದಳ ಧಾನ್ಯದ ಒಂದು ವಿಭಾಗ ಮತ್ತು ಹಿಂಡಿಯ ವಿಭಾಗ ಮತ್ತು ಬೂಸ, ಮೂರನ್ನು ನಾವು ಯಾವುದೇ ಪಶು ಆಹಾರ ತಯಾರು ಮಾಡದಿದ್ದರೂ ಕೂಡ ತೆಕ್ಕೊಳ್ಳುವಂಥದ್ದು. ಉದಾಹರಣೆಗೆ ದನಗಳಿಗೆ ಆದರೆ ಸಾಮಾನ್ಯ 50% ನಾವು ಸೀರಿಯಲ್ಸನ್ನು, ಏಕದಳ ಧಾನ್ಯವನ್ನು ಹಾಕಲಿಕ್ಕೆ ಇಡ್ತೇವೆ. ಆಡಿಗಾದರೆ ಹಾಗಲ್ಲ, 30% ಏಕದಳ ಧಾನ್ಯವನ್ನು. ಏಕದಳ ಧಾನ್ಯ ಅಂತ ಹೇಳಿದರೆ ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು ಹಾಕ್ಬೋದು. 30 ಎಲ್ಲ ಒಟ್ಟಾಗಿ 30% 3 ಕಿಲೋದಷ್ಟು ಅದನ್ನು ಹಾಕುವಂಥದ್ದು. ಒಂದು 3.5 ಕಿಲೋದಷ್ಟು ಹಿಂಡಿಗಳನ್ನು ಹಾಕುವಂಥದ್ದು. ಹಿಂಡಿ ಅಂತ ಹೇಳಿದರೆ ಎಳ್ಳಿಂಡಿ ಇರ್ಬೋದು, ನೆಲಗಡಲೆ ಹಿಂಡಿ ಇರ್ಬೋದು, ಅಥವಾ ಹುರುಳಿಯೂ ಕೂಡ ಹಾಕ್ಬೋದು. ಹುರುಳಿ ಅಥವಾ ಬೇರೆ ಯಾವುದಾದ್ರು ದ್ವಿದಳ ಧಾನ್ಯವನ್ನು ಹಾಕ್ಬೋದು.
ಹಾಗೆ 30-35 ಅಂದರೆ 65% ಆಯಿತು. ಇನ್ನುಳಿದ 35% ಸಾಮಾನ್ಯ 30-32% ನಾವು ಬೂಸವನ್ನು ಹಾಕ್ಬೋದು. ಗೋಧಿ ಬೂಸ ಇರ್ಬೋದು, ಉದ್ದಿನ ತೌಡು ಇರ್ಬೋದು, ಕಡಲೆ ಸಿಪ್ಪೆ ಇರ್ಬೋದು, ಬಟಾಣಿ ಸಿಪ್ಪೆ ಇರ್ಬೋದು. ಮತ್ತು ಇನ್ನುಳಿದ 3%ಅಲ್ಲಿ 2%ನಷ್ಟು ಮಿನರಲ್ ಮಿಕ್ಸ್ಚರ್ ಲವಣ ಮಿಶ್ರಣ ಹಾಕಿದರೆ ಒಳ್ಳೆಯದು. 1% ಉಪ್ಪು ಹಾಕ್ಬೋದು. ಲವಣ ಮಿಶ್ರಣ ಅಂತ ಹೇಳಿದರೆ ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ, ಅಥವಾ ಇತರ ಔಷಧಿ ಸಿಗುವಂಥ ಅಂಗಡಿಗಳಲ್ಲಿ, ಪಶು ಆಸ್ಪತ್ರೆಗಳಲ್ಲಿ ಸಿಕ್ಕಿದ್ರೆ ತಗೊಳ್ಬೋದು. ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಕಬ್ಬಿಣದ ಅಂಶ, ತಾಮ್ರದ ಅಂಶ, ಮ್ಯಾಗ್ನೀಷಿಯಮ್ಮು, ಹೀಗೆಲ್ಲ ಬೇರೆ ಬೇರೆ ಲವಣಗಳನ್ನು ದೇಹಕ್ಕೆ ಬೇಕಾದಂತಹ ಪ್ರಮಾಣದಲ್ಲಿ ಹಾಕಿದಂಥ ಒಂದು ಮಿಶ್ರಣ. ಅದು ನಮ್ಮ ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್ ಮಾತ್ರ ಇರೋದು, ಅದು ರುಚಿಗೆ ತಕ್ಕಷ್ಟು ಮಾತ್ರ ಬೇಕಾಗೋದು. ಇದು ಬೇರೆ ಲವಣಗಳು ದೇಹದ ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗುವ ಸುಮಾರು ಲವಣಗಳಿದ್ದಾವೆ. ಅಕ್ಕಿಯ ತೌಡು ಇಂಥದ್ದನ್ನು ಬಳಸ್ಬೋದಾ? ಇದರಲ್ಲಿ ಅಕ್ಕಿ ತೌಡನ್ನು ಬಳಸ್ಬೋದು, ಬೂಸದ ಜಾಗದಲ್ಲಿ ಅಕ್ಕಿ ತೌಡನ್ನು ಬಳಸಬಹುದು. ಈಗ ಇದನ್ನು ಸಾಮಾನ್ಯ ಚಿಕ್ಕ ಆಡಿಗೆ ಎಷ್ಟರ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ, ಎಷ್ಟು ಹೊತ್ತು ಕೊಡಬೇಕಾಗ್ತದೆ, ಮತ್ತು ಮೇವು ಹೇಗೆ? ಸಾಮಾನ್ಯ ಚಿಕ್ಕ ಆಡಿಗೆ ಈ ಅಕ್ಕಿ ಎಲ್ಲ ಕುಡಿದಿದ್ರೆ 1 ಸ್ಪೂನಿನಷ್ಟು ಕೊಡಿ ಅಂತೇಳಿ ಹೇಳ್ತೇವೆ ನಾವು. ಅಂದರೆ ಬರೀ ಅಕ್ಕಿಯನ್ನು ಕೊಡೋರು ಕೆಲವರು ಇದ್ದಾರೆ, ಬೇಯಿಸಿ ಕೊಡ್ತಾರೆ ಕೆಲವರು. ಬೇಯಿಸಿ ಕೊಡುವಂಥದ್ದು ತುಂಬ ಹಾಳದು, ಹಸಿಯಾಗಿ ಕೊಡ್ಬೋದು. 1 ಸ್ಪೂನ್ನಷ್ಟು ಕೊಡಿ ಅಂತೇಳಿ. ಅದೇ ಈ ಪಶು ಆಹಾರ ಅಂತ ಹೇಳಿದರೆ ಸಾಮಾನ್ಯ 50 ಗ್ರಾಮಿನಿಂದ ದೊಡ್ಡ ಆಡುಗಳಿಗೆ 150 ಗ್ರಾಮಿನಷ್ಟು ಸಾಕು. ಅಥವಾ ಒಂದು 50 ಕಿಲೋ ತೂಗುವಂತಹ ಒಂದು ಜಮನಾಪುರಿ ಎಲ್ಲ ಉಂಟು ಅಂತ ಹೇಳಿದರೆ 1/4 ಕಿಲೋದಷ್ಟು ಕೊಟ್ಟರೆ ಸಾಕಾಗ್ತದೆ ಇಡೀ ದಿನಕ್ಕೆ. ಇದನ್ನು ಎಷ್ಟು ಸಲ ಕೊಡಬೇಕು, ಹೇಗೆ ಕೊಡಬೇಕು ಇದನ್ನು? ಯಾವುದೇ ಆಹಾರವನ್ನು ಒಂದೇ ಸಲ ಕೊಡೋದಕ್ಕಿಂತ 2-3 ಸಲ ಆಗಿ ಡಿವೈಡ್ ಮಾಡಿ ಕೊಟ್ಟರೆ ಬಹಳ ಒಳ್ಳೆಯದು. ಉದಾಹರಣೆಗೆ ಜಾನುವಾರುಗಳು, ದೊಡ್ಡ ಜಾನುವಾರುಗಳಲ್ಲಿ, ಈಗ ದನಗಳಲ್ಲಿ, ಹಸುಗಳಲ್ಲಿ ಹೇಳುವುದಿದ್ರೆ ಕೊಡುವಂತಹ ಏನು ಹಿಂಡಿ ಉಂಟು, ಏನು ಹುಲ್ಲು ಉಂಟು, ಎಲ್ಲವನ್ನು ಮಿಶ್ರಣ ಮಾಡಿ ದಿನಕ್ಕೆ 11 ಸಲ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಇದು ಈ ಸಂಶೋಧನೆಗಳಿಂದ ದೃಢಪಟ್ಟಿದೆ. 11 ಸಲ ಅಂತ ಹೇಳಿದರೆ ಹೆಚ್ಚು ಕಮ್ಮಿ 2 ಗಂಟೆಗೊಮ್ಮೆ ಕೊಟ್ಟ ಹಾಗೆ ಆಗ್ತದೆ. ಹೌದು. ಆದರೆ ಈ ಆಡುಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಇರ್ಬೋದು, ಮೆಲುಕು ಹಾಕಲಿಕ್ಕೆ ಕೂಡ ಸಾಕಷ್ಟು ನಾವು ಅದಕ್ಕೆ ಆಸ್ಪದವನ್ನು ಕೊಡಬೇಕು. ಯಾಕಂತ ಹೇಳಿದರೆ ಮೆಲುಕು ಹಾಕುವ ಜೀವಿಗಳಲ್ಲಿ ಅದು ಕೂಡ ಈ ಜೀರ್ಣಕ್ಕೆ ಪ್ರಧಾನವಾದಂಥ ಒಂದು ಚಟುವಟಿಕೆ ಆಗ್ತದೆ. ಮೆಲುಕು ಹಾಕುವಂಥದ್ದು ಆರೋಗ್ಯಕ್ಕೆ ಬಹಳ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಆ ದೃಷ್ಟಿಯಿಂದ ಒಟ್ಟಾರೆಯಾಗಿ 2 ಸಲ ಪಶು ಆಹಾರ ಕೊಟ್ಟ ಸಾಕಾಗ್ತದೆ. ಈಗ ದೊಡ್ಡ ಆಡುಗಳಿಗೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಮಾಡಬೇಕಾಗ್ತದಾ? ಈ ಆಡುಗಳೊಂದು ಸ್ವಲ್ಪ ಬಲತ್ತು, ಸ್ವಲ್ಪ ದೊಡ್ಡದಾಗಿ ಅದನ್ನು ಮಾರಾಟದ ವ್ಯವಸ್ಥೆ ಮಾಡುವ ಸಮಯದಲ್ಲಿ ಹೆಚ್ಚು ಕೊಡುವಂಥದ್ದು, ಈ ಥರದ್ದೇನಾದರೂ ಮಾಡಬೇಕಾಗ್ತದೆ ಹೇಗೆ? ಮಾರಾಟದ ಹಿಂದಿನ ದಿನ ಹೆಚ್ಚು ಕೊಡುವಂಥದ್ದು ಅನ್ನೋದು ಬರೀ ದೇಹದ ತೂಕ ಒಮ್ಮೆಗೆ, ಅಂದರೆ ಈಗ ಇಡಿಯಾಗಿ ದೇಹವನ್ನು ತೂಗಿ ಕೆಲವರು ತೆಕ್ಕೊಂಡು ಹೋಗುವಾಗ ಆ ಮಟ್ಟಿಗೆ ರೈತರಿಗೆ ಪ್ರಯೋಜನ ಆದೀತು ಅಷ್ಟೇ ಹೊರತು ಇದಕ್ಕೆ ಫ್ಯಾಟನಿಂಗ್ ಪರ್ಪಸ್ಸಿಗೆ ಅಥವಾ ಮಾಂಸದ ಒಂದು ಇಳುವರಿಯ ದೃಷ್ಟಿಯಿಂದ ವಿಶೇಷ ಪ್ರಯೋಜನ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಮಾಂಸ ಉತ್ಪಾದನೆ ಅಂತ ಹೇಳುವಂಥದ್ದು ಸ್ವಲ್ಪ ದೂರಗಾಮಿ ಒಂದು ವಿಷಯ. ಹೌದು. ಈಗ ಇದಕ್ಕೆ ಸೊಪ್ಪು ಇದನ್ನೆಲ್ಲ ಕೊಡಬೇಕು ಅಂತ ಹೇಳುವಂಥದ್ದು, ಅದನ್ನು ಅಥವಾ ಮೇಯಿಸುವಂಥದ್ದು ಸಂಜೆ. ಸೊಪ್ಪಾದರೆ ನಾವೇನು ದನಕ್ಕೆ ಕೊಡ್ತೇವೆ ಅದೇ ಸೊಪ್ಪನ್ನು ಕೊಡಬೇಕಾ, ಬೇರೆ ಥರದ್ದಾ? ಇದಕ್ಕೆ ಹುಲ್ಲನ್ನು ಕೂಡ ಕೊಡ್ಬೋದು ದನಕ್ಕೆ ಕೊಡುವ ಹಾಗೆ. ಸೊಪ್ಪು, ದ್ವಿದಳ ಧಾನ್ಯದ ಸೊಪ್ಪು ಕೊಟ್ಟಷ್ಟು ವಿಶೇಷ. ಯಾಕೆಂತ ಹೇಳಿದರೆ ದ್ವಿದಳ ಧಾನ್ಯದಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರ್ತದೆ, ನೈಟ್ರೋಜಿನಸ್ ಸೋರ್ಸ್ ಆಗಿರ್ತದೆ, ನೈಟ್ರೋಜನ್ ಒದಗಿಸುವಂತಹ ಒಂದು ಮೂಲ ಆಗಿರ್ತದೆ. ಜಾನುವಾರುಗಳಿಗಾದರೂ ಕೂಡ ಸೊಪ್ಪು ವಿಶೇಷ, ಆಡುಗಳಿಗಾದರೂ ಕೂಡ ಸೊಪ್ಪು ಪ್ರಧಾನವಾದಂಥ ಆಹಾರವೇ. ಹಾಗೆಂತೇಳಿ ಸೊಪ್ಪು ಎಲ್ಲ ಕಡೆ ಇರುವುದಿಲ್ಲ. ಕಾಡು ಅಥವಾ ನಿಮಗೆ ಮೇವಿನ ಮರಗಳು ಇದ್ದಲ್ಲಿ ಮಾತ್ರ ಅದರ ಲಭ್ಯತೆ ಇರ್ತದೆ. ಇಲ್ಲದ ಪಕ್ಷದಲ್ಲಿ ಏಕದಳ ಧಾನ್ಯದ ಹುಲ್ಲು ಕೂಡ ಕೊಡ್ಬೋದು. ಇದಕ್ಕೆ ಬರುವಂಥ ರೋಗಗಳು ಮತ್ತು ಕೀಟದ ಬಾಧೆಗಳೇನಾದರೂ ಇದ್ದಾವ? ಪ್ರಧಾನವಾಗಿ ಜಂತು ಹುಳದ ಔಷಧಿಯನ್ನು ಕೊಡಬೇಕು. ಬೇರೆ ಬೇರೆ ದುಂಡು ಹುಳ ಇರ್ಬೋದು, ಚಪ್ಪಟೆ ಹುಳ ಇರ್ಬೋದು, ಲಾಡಿ ಹುಳ ಇರ್ಬೋದು, ಈ ರೀತಿ ಬೇರೆ ಬೇರೆ ಹುಳದ ಉಪದ್ರ ಆಡುಗಳಿಗೆ ಕಾಣಿಸ್ಕೊಳ್ತದೆ. ಮತ್ತು ಇತರ ಪ್ರಾಣಿಗಳಿಂದ ನಮ್ಮ ದನಗಳಿಂದ ಈ ಆಡುಗಳಿಗೆ ಹುಳದ ಉಪದ್ರ ಸ್ವಲ್ಪ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬೋದು ಬಿಟ್ಟು ಮೇಯಿಸುವಾಗ. ಯಾಕೆಂತ ಹೇಳಿದರೆ ಕೆಲವು ಸಲ ಈ ನೆಲದಲ್ಲಿರುವಂತಹ ಸೊಪ್ಪು ಹುಲ್ಲನ್ನು ಮೇಯುವಾಗ ತುಂಬ ಕ್ಲೋಸ್ ಆಗಿ ನೆಲಕ್ಕೆ ತುಂಬ ಮುಟ್ಟಿ ಮೇಯಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಒಟ್ಟಾರೆಯಾಗಿ ಯೋಚನೆ ಮಾಡಿದರೆ ಆಡುಗಳು ನೆಲದಲ್ಲಿ ಬಿದ್ದದ್ದಕ್ಕಿಂತ ಮೇಲೆ ತಲೆ ಎತ್ತಿ ಅಥವಾ ಕಾಲು ಎತ್ತಿ ಹತ್ತಿ ಬಿಟ್ಟು ಮೇಯಲಿಕ್ಕೆ ತಿನ್ನಲಿಕ್ಕೆ ಹೆಚ್ಚು ಇಷ್ಟಪಡ್ತವೆ, ಅದು ಬೇರೆ ವಿಷಯ. ಆದರೆ ಕೆಲವು ಸಲ ನೆಲದಿಂದ ಮೇಯುವಾಗ ತುಂಬ ಕ್ಲೋಸ್ ಆಗಿ ಮೇಯುವ ಒಂದು ಸಾಧ್ಯತೆ ಇರುವ ಕಾರಣ ಜಂತು ಹುಳದ ಉಪದ್ರವದ ಸಾಧ್ಯತೆ ಜಾಸ್ತಿ. ಜಂತು ಹುಳದ ಔಷಧಿಯನ್ನು ಈ ಸಣ್ಣ ಮರಿಗಳಿಗೆ ನಾವು ತಿಂಗಳು ಕೊಡಬೇಕು, ಒಂದು 5-6 ತಿಂಗಳಾಗೋಲ್ಲಿವರೆಗೆ. ನಂತರ ಎಲ್ಲ ಆಡುಗಳಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಜಂತು ಹುಳದ ಔಷಧಿಯನ್ನು ಕೊಡಬೇಕು, ಹೊಟ್ಟೆ ಹುಳದ ಔಷಧಿಯನ್ನು ಕೊಡಬೇಕು.
ಹೊಟ್ಟೆ ಉಳಿದ ಔಷಧಿ ಆಸ್ಪತ್ರೆಗಳಿಂದ ತಗೊಳ್ಬೋದು ಅಥವಾ ಮೆಡಿಕಲ್ ಶಾಪ್ಗಳಿಂದ ತಗೊಳ್ಬೋದು. ಬದಲಿಸಿ ಕೊಟ್ಟರೆ ಒಳ್ಳೆಯದು. ಒಂದೇ ಔಷಧಿಯನ್ನು ಕೊಡೋದಕ್ಕಿಂತ ಒಂದೆರಡು ಸಲ ಕೊಟ್ಟ ಮೇಲೆ ಇನ್ನೊಂದು ಔಷಧಿಯನ್ನು, ಅಂದರೆ ಸುಮಾರು ಔಷಧಿ ಬರ್ತದೆ, ಜಂತು ಹುಳದ ಔಷಧಿ ಸುಮಾರು ಬರ್ತದೆ, ಹಾಗೆ ಬದಲಿಸಿ ಕೊಡೋದು ಒಳ್ಳೆಯದು. ಮತ್ತು ಕಾಯಿಲೆಗಳಲ್ಲಿ ಎಂಟ್ರೋಟಾಕ್ಸಿಮಿಯಾ ಅಂತ ಹೇಳಿ, ಕರಳು ಬೇನೆ ಅಂತ ಹೇಳಿ ಉಂಟು, PPR ಅಂತ ಹೇಳಿ ಉಂಟು, ಪೆಸ್ಟಿಡಿಪೆಟಿಸ್ ಇನ್ ರುಮಿನೆಂಟ್ಸ್ ಅಂತ ಹೇಳ್ತಾರೆ. ಮೊದಲು ದೊಡ್ಡ ರೋಗ ಅಂತ ಹೇಳಿಕೊಂಡು ಒಂದು ರೋಗ ಇತ್ತು. ಈ ದೊಡ್ಡ ರೋಗ ಅಂತ ಹೇಳುವಂಥದ್ದು ಈಗ ಇಡೀ ಪ್ರಪಂಚದಲ್ಲಿ ಇರಾಡಿಕೇಟ್ ಆಗಿದೆ, ಅದನ್ನು ನಿರ್ಮೂಲನೆ ಮಾಡಲಾಗಿದೆ. ಆದರೆ ಅದಕ್ಕೆ ಹೋಲಿಸಲಿಕ್ಕೆ ಸಾಧ್ಯತೆ ಇರುವಂಥ ಇನ್ನೊಂದು ನಮೂನೆ ಬರೀ ಆಡು ಕುರಿಗಳಿಗೆ ಮಾತ್ರ ಬರುವಂಥದ್ದು PPR ಅಂತ ನಾನೀಗ ಹೇಳಿದಾಗೆ, ಅದು ಬರುವಂಥ ಸಾಧ್ಯತೆ ಉಂಟು ಆಡುಗಳಲ್ಲಿ. ಹೀಗೆ ಎರಡು ಪ್ರಧಾನವಾದದ್ದು. ಮತ್ತು ಕಾಲುಬಾಯಿ ಜ್ವರ ಕೂಡ ಒಂದು ಸಾಧ್ಯತೆ ಉಂಟು. ಈಗ ಪ್ರಧಾನವಾಗಿ PPR ಕಾಯಿಲೆಯ ವಿರುದ್ಧ ಮತ್ತು ಕರಳು ಬೇನೆ ಅಥವಾ ಎಂಟ್ರೋಟಾಕ್ಸಿಮಿಯಾ ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು. ಇದನ್ನು ಯಾವಾಗ ಹಾಕಿಸಬೇಕು? ಅಲ್ಲಿ PPR ಕಾಯಿಲೆಯ ವಿರುದ್ಧ ಒಮ್ಮೆ ಲಸಿಕೆ ಹಾಕಿದರೆ 5 ವರ್ಷಕ್ಕೆ ವ್ಯಾಲಿಡಿಟಿ ಇರ್ತದೆ. ಅದೇ ಅಂತ ಹೇಳಿದರೆ ಹೆಚ್ಚು ಕಮ್ಮಿ ಒಂದು ಆಡಿಗೆ ಒಮ್ಮೆ ಹಾಕಿದರೆ ಸಾಕಾಗ್ತದೆ ಅಂತೇಳಿ ಹೇಳ್ಬೋದು ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದರೆ 5-6 ವರ್ಷಕ್ಕಿಂತ ಜಾಸ್ತಿ ಯಾರು ಆಡುಗಳನ್ನು ಇಟ್ಟುಕೊಳ್ಳೋರು ಕಮ್ಮಿ. ಆ ದೃಷ್ಟಿಯಿಂದ ಒನ್ಸ್ ಇನ್ ಲೈಫ್ ಟೈಮ್ ಅಂತೇಳಿ ನಾವು ಯೋಚನೆ ಮಾಡಿ ಈಗ ಕೊಡ್ತಾ ಇದ್ದೇವೆ. ಸಣ್ಣ ಮರಿಗಳಿಗೆ ಕೊಡಲಿಕ್ಕಿಲ್ಲ, 6 ತಿಂಗಳಿಂದ ಮೇಲಿಂದ ಕೇಳೋದಕ್ಕೆ ಕೊಡುವಂಥದ್ದು. ಅದೇ ರೀತಿ ಎಂಟ್ರೋಟಾಕ್ಸಿಮಿಯಾ 4 ತಿಂಗಳಿಂದ ಮೇಲಿಂದ ಕೊಡುವಂಥದ್ದು. ಅದೇ ರೀತಿ ಎಂಟೆರೋಟಾಕ್ಸಿಮಿಯಾ ಅಥವಾ ಈ ಕರಳು ಬೇನೆ ಅಂತ ಹೇಳುವಂಥದ್ದು, ಅದು ಪ್ರತಿ 6 ತಿಂಗಳಿಗೊಮ್ಮೆ ಹಾಕುವಂಥ ಲಸಿಕೆ, ಕರಳು ಬೇನೆ ಕಾಯಿಲೆ ಬರದ ಹಾಗೆ ತಡೆಗಟ್ಟುವಂಥದ್ದು. ಇದು ಬಂದ ಮೇಲೆ ಔಷಧಿಗಳಿದ್ದಾವ ಹೇಗೆ ಈ ಎರಡು ಕಾಯಿಲೆಗೆ? ಅಲ್ಲ, PPR ಅಂತ ಹೇಳಿದರೆ ಅದು ವೈರಸ್ಸಿಂದ ಬರುವಂಥದ್ದು. ರೋಗ ಲಕ್ಷಣಗಳ ಮೇಲೆ ಔಷಧಿ ಕೊಡ್ತೇವೆ, ಆದರೆ ವೈರಸ್ಸಿಂದ ಬರುವಂತಹ ಯಾವುದೇ ಕಾಯಿಲೆಗೆ ಸರಿಯಾದಂತಹ ಮದ್ದು ಔಷಧಿ ಇಲ್ಲ ಅಂತ ಹೇಳಿ ಲೆಕ್ಕ. ಹಾಗಾಗಿ ಮೊದಲೇ ಲಸಿಕೆ ಹಾಕುವಂಥದ್ದು ಒಳ್ಳೆಯದು. ಸರಿ. ಎಂಟೆರೋಟಾಕ್ಸಿಮಿಯಾ ಆದರೆ ಬ್ಯಾಕ್ಟೀರಿಯಲ್ ಕಾಯಿಲೆ, ಆದರೂ ಕೂಡ ಈ ಸಾಂಕ್ರಾಮಿಕ ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ಬರದ ಹಾಗೆ ಲಸಿಕೆ ಹಾಕಿಸಿಕೊಳ್ಳುವಂಥದ್ದು ಹೆಚ್ಚು ಸೂಕ್ತ. ಈಗ ಈ ಆಡನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಹೇಗೆ? ಮಾರಾಟ ಮಾಡಲಿಕ್ಕೆ ತುಂಬ ನಿರ್ದಿಷ್ಟವಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳಿ ಈಗ ಹಾಲಿಗೆಲ್ಲ ಇರುವ ಹಾಗೆ, ಹಾಲಿಗೆ ನಮಗೆ ಕೋಆಪರೇಟಿವ್ ಸೊಸೈಟಿಗಳಿದ್ದಾವೆ, ಆ ರೀತಿಯ ಒಂದು ವ್ಯವಸ್ಥೆ ಅಂತ ಹೇಳಿ ಇಲ್ಲ. ಹಾಗೆಂತೇಳಿ ಇವತ್ತಿನ ನಾಳೆಗೆ ಮಾರಾಟ ಆಗಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಕೆಲವು ಸಂದರ್ಭಗಳಲ್ಲಿ ಇರುವುದಿಲ್ಲ. ಕಾಯುವಂಥ ಅವಕಾಶಗಳಿದ್ದಾಗ ಕಾಯ್ಬೋದು. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಬಂದಾಗ ಅಂತ ಹೇಳಿದರೆ ಪ್ರಧಾನವಾಗಿ ಮಾಂಸಾಹಾರಕ್ಕೆ ಪ್ರಾಧಾನ್ಯತೆ ಇರುವಂಥ ಹಬ್ಬಗಳಲ್ಲಿ, ಉದಾಹರಣೆಗೆ ಹೇಳುವುದಾದರೆ ಬಕ್ರೀದ್ ಇರ್ಬೋದು ಅಥವಾ ಮೊನ್ನೆ ಕಳೆದಂಥ ಕ್ರಿಸ್ಮಸ್ ಇರ್ಬೋದು, ಹೀಗೆ ಹಬ್ಬಗಳು ಬಂದಾಗ ಅದರ ಈ ಮಾಂಸದ ಬೇಡಿಕೆ ಜಾಸ್ತಿ ಆಗ್ತದೆ. ಅಂತಹ ಸಂದರ್ಭಗಳಲ್ಲಿ ಆಡಿಗೆ ಕೂಡ ಬೇಡಿಕೆ ಜಾಸ್ತಿ ಇರ್ತದೆ, ಮಾರುಕಟ್ಟೆ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಒದಗಿ ಬರ್ತದೆ. ಸರಿ. ಎಷ್ಟು ವರ್ಷ ಕಾಯಬೇಕಾಗ್ತದೆ ಒಂದು ಆಡನ್ನು ಮಾರಲಿಕ್ಕೆ? ವರ್ಷಗಟ್ಟಲೆ ಕಾಯಬೇಕಾದ ಅವಶ್ಯಕತೆ ಇಲ್ಲ, ಒಂದೇ ವರ್ಷದಲ್ಲಿ ಅದರ ಮಾರಲಿಕ್ಕೆ ಆಗ್ತದೆ. ಅಥವಾ ಕೆಲವು ಸಲ ಈ ಆಡು ಸಾಕುವುದರಲ್ಲಿ 2 ವಿಧದಲ್ಲಿ ಸಾಕಲಿಕ್ಕೆ ಆಗ್ತದೆ. ಒಂದು ತಳಿ ಸಂವರ್ಧನೆ ದೃಷ್ಟಿಯಿಂದ, ತಳಿ ಸಂವರ್ಧನೆ ಅಂತ ಹೇಳೋದಕ್ಕಿಂತ ಬ್ರೀಡಿಂಗ್ ಅಂತ ಹೇಳುವುದು, ಮರಿಗಳನ್ನು ಸ್ವಲ್ಪ ದೊಡ್ಡ ಮಾಡಿ ಮಾರಾಟ ಮಾಡುವಂಥದ್ದು ಒಂದು ವಿಧಾನದಲ್ಲಿ ಸಾಕಲಿಕ್ಕೆ ಆಗ್ತದೆ. ಅಥವಾ ಮರಿಗಳನ್ನು ಅಥವಾ ಒಂದು ಅಂದಾಜಿನ ಮರೆತ ಮರಿಗಳನ್ನು ತಂದು ಕೊಬ್ಬಿಸಿ ಬಿಟ್ಟು 1 ವರ್ಷ ಆದಾಗ ಮಾರುವಂಥದ್ದು, ಹಾಗೆ ಮಾಡಲಿಕ್ಕೆ ಆಗ್ತದೆ. ಸರಿ. ಇದು ಒಂದು ಲಾಭದಾಯಕ ಉದ್ಯಮವ ಹೇಗೆ? ಖಂಡಿತ ಹೌದು. ಇದು ಈಗ ಕೃಷಿಯೊಂದಿಗೆ ಸಾಗುವಂತಹ ಒಂದು ಚಟುವಟಿಕೆ. ಹಾಗೆಂತೇಳಿ ತುಂಬ ಒಂದು ಮಾನವ ಶ್ರಮ ಅಥವಾ ಲೇಬರ್ ದೈಹಿಕ ಶ್ರಮ ತುಂಬ ಅದಕ್ಕೆ ಬೇಕಾಗುವುದಿಲ್ಲ. ಒಂದು ಪಾರ್ಟ್ ಟೈಮ್ ಜಾಬ್ ಅಂತೇಳಿ ಹೇಳ್ಬೋದು. ಹಾಗೆ ಮಾಡಿಕೊಂಡು ಒಂದು ಪಿಗ್ಮಿ ಅಕೌಂಟ್ ಇದ್ದ ಹಾಗೆ ಅಂತೇಳಿ ಹೇಳ್ಬೋದು, ಹೆಚ್ಚು ಕಮ್ಮಿ ಸಂಚಯ ನಿಧಿ. ಈಗ ದಿನ ನಾವು ನಮ್ಮ ಒಂದಷ್ಟು ಸಮಯವನ್ನು ಅದಕ್ಕೆ ಕೊಡುವಂಥದ್ದು, ಮತ್ತೆ ವರ್ಷಕ್ಕೊಮ್ಮೆ ಎನ್ಕ್ಯಾಶ್ ಮಾಡುವಂಥದ್ದು, ಈ ಥರ ಮಾಡಲಿಕ್ಕೆ ಒಂದು ಅವಕಾಶ ಇರುವಂತಹ ಒಂದು ತುಂಬ ಉತ್ತಮವಾದಂತಹ ಒಂದು ಚಟುವಟಿಕೆ. ಈಗ ಚಿಕ್ಕ ಮಟ್ಟಿನಲ್ಲಿ ಮತ್ತು ದೊಡ್ಡ ಮಟ್ಟಿನಲ್ಲಿ ಆಡು ಸಾಕುವುದಿದ್ರೆ ಏನಾದರೂ ವ್ಯತ್ಯಾಸಗಳಿದ್ದಾವ ಹೇಗೆ? ಎರಡೂ ದೃಷ್ಟಿಯಿಂದ ಮಾಡ್ಬೋದು. ಈಗ ಒಂದನೇದಾಗಿ ಸಣ್ಣ ಮಟ್ಟಿಗೆ ಮಾಡೋದಿದ್ರೆ ಒಬ್ಬನಿಂದಲೇ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಎರಡನೇದಾಗಿ ಒಳಸುರಿಗಳು ಕಡಿಮೆ ಸಾಕು, ಅಥವಾ ಈ ಅಸಲು ಅಂತ ಹೇಳ್ಬೋದು, ಅಥವಾ ಎಲ್ಲವೂ ಕೂಡ ಈಗ ಜಾಗವು ಕಡಿಮೆ ಸಾಕಾಗ್ತದೆ. ಅದೇ ಮನೆಯಲ್ಲಿ ಫೀಡ್ ಇರ್ಬೋದು, ಹುಲ್ಲು ಇರ್ಬೋದು, ಸೊಪ್ಪು ಇರ್ಬೋದು, ಅದರ ರಿಕ್ವೈರ್ಮೆಂಟ್ ಕಡಿಮೆ ಇರ್ತದೆ. ಅದೇ ರೀತಿ ದೊಡ್ಡ ನಮೂನೆಯಲ್ಲಿ ಮಾಡೋದಿದ್ರೆ ಇನ್ವೆಸ್ಟ್ಮೆಂಟು ಅಂತ ಹೇಳಿದರೆ ಈಗ ಹಣವೂ ಜಾಸ್ತಿ ಅಸಲು ಹಾಕಬೇಕಾದಿತ್ತು. ಹಾಗೆಂತೇಳಿ ಒಂದು 100 ಆಡಿತ್ತು ಅಂತ ಹೇಳಿ ಆದರೆ ಅದು ಮೇಯಿಸಲಿಕ್ಕೆ ಒಬ್ಬ ವ್ಯಕ್ತಿಯಿಂದ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. 1-2-3 ಜನ ಒಂದೊಂದು ಸೈಡಿಂದ ಮೇಯಿಸುವಂಥದ್ದು, ಅಥವಾ ನಿಮಗೆ ಹುಲ್ಲು ಸೊಪ್ಪು ಕೊಡುವುದು ಅಂತ ಹೇಳಿ ಆದರೂ ಕೂಡ ಈ 10 ಆಡಿಗೆ ಹೋಲಿಸಿದರೆ ಅದರ 10 ಪಾಲು ಹುಲ್ಲು ಸೊಪ್ಪಿನ ಅವಶ್ಯಕತೆ ಇರ್ತದೆ. ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ ಇರ್ತದೆ. ಕೇಂದ್ರ ಸರ್ಕಾರದಿಂದ ಈ 100 ಅಥವಾ ಹೆಚ್ಚು ಆಡು ಸಾಕುವವರಿಗೆ ಉತ್ತೇಜನ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಸ್ಕೀಮ್ ಉಂಟು, NLM ಅಂತ ಹೇಳ್ಕೊಂಡು. ಇದರಲ್ಲಿ
ಸಹಾಯಧನದ ತಗೊಳ್ಳುವಂತಹ ಒಂದು ಅವಕಾಶ ಉಂಟು. ಒಟ್ಟಾರೆ ಹೇಳುದಿದ್ರೆ ಈ ಆಡು ಸಾಕಣೆ ಅನ್ನುವಂಥದ್ದು ನಮ್ಮ ಬೇರೆ ಕೃಷಿಯ ಚಟುವಟಿಕೆಯ ಜೊತೆಗೆ ಮಾಡುವುದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಬಹುದು? ಅದೇ, ಈಗ ಕೃಷಿಯ ಒಟ್ಟಿಗೆ ಮಾಡುವಂಥದ್ದೇ ಒಂದು ವಿಷಯ ಇರುವಂಥದ್ದು. ಒಂದು ಪಾರ್ಟ್ ಟೈಮ್ ಜಾಬಿನ ಹಾಗೆ ಮಾಡೋದು, ಅದರಲ್ಲಿ ಒಂದು ಪ್ರಧಾನವಾದಂಥ ಮಾಂಸದ ಉತ್ಪನ್ನ ಅನ್ನುವುದನ್ನು ಒಂದು ಹೊರತುಪಡಿಸಿ ಉಪ ಉತ್ಪನ್ನ, ಗೊಬ್ಬರ ಅಥವಾ ಈ ಆಡಿನ ಈ ಮೂತ್ರ ಏನುಂಟು ಅದು ಕೂಡ ತುಂಬ ಒಳ್ಳೆಯ ಗೊಬ್ಬರದ ಒಂದು ಅಂಶ ಇದು ಸಿಗ್ತದೆ ರೈತರಿಗೆ. ಇನ್ನು ಹೇಳುವುದಿದ್ರೆ ಈ ರೈತಾಪಿ ವರ್ಗದ ಜನರಿಗೆ ದಿನದ 1 ಗಂಟೆ 2 ಗಂಟೆಯನ್ನು ವಿನಿಯೋಗಿಸಿ ಒಂದು ಸಂಚಿತವಾದಂತಹ ಮೊತ್ತವನ್ನು ಪಡೀಲಿಕ್ಕೆ ಒಂದು ಅವಕಾಶವನ್ನು ಕೊಡುವಂತಹ ತುಂಬ ಉತ್ತಮವಾದಂಥ ಸರಳವಾದಂತಹ ಒಂದು ಚಟುವಟಿಕೆ. ಒಳ್ಳೆಯದು ಡಾಕ್ಟರ್ BK ಸೂರ್ಯನಾರಾಯಣ ಅವರೇ. ಮುಖ್ಯವಾಗಿ ಈ ಆಡಿನ ಸಾಕಣೆ, ಬೇರೆ ಬೇರೆ ತಳಿಗಳು ಜೊತೆಗೆ ಆಡಿನ ಸಾಕಣೆ ಎಷ್ಟರ ಮಟ್ಟಿಗೆ ರೈತರಿಗೆ ಸಹಾಯ ಆಗ್ಬೋದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.